ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿತ್ಯ ಅವರೇ, ಅಜ್ಜಿ ನಿಮ್ಮ ಕರೀತಾ ಇದ್ದಾರೆ. ಅಜ್ಜಿನ? ಏನಾಯ್ತು? ಅದು ಅಜ್ಜಿ ಫ್ರೆಂಡ್ ಒಬ್ರು ಬಂದಿದ್ದಾರೆ. ಮುತ್ತೈದೆಗೆ ಅರ್ಶಿನ ಕುಂಕುಮ ಕೊಡಬೇಕು ಅಂತ ಇದ್ದಾರೆ. ಅದಕ್ಕೆ ಅಜ್ಜಿ ಬರಕ್ಕೆ ಹೇಳಿದ್ದಾರೆ. ಹೋಗಿ. ಏನಾಯ್ತು? ಅಲ್ಲ, ನಾನು ಅರ್ಶಿನ ಕುಂಕುಮ ಹೇಗೆ ತಗೊಳ್ಳಿ? ಅವ್ರ ಕಣ್ಣಲ್ಲಿ ಅದು ಸರಿ ಇರ್ಬೋದು, ಆದರೆ ನಾನು ಮುತ್ತೈದೇನೆ ಅಲ್ವಲ್ಲ. ನನಗೆ ಅರ್ಶಿನ ಕುಂಕುಮ ತಗೊಳ್ಳೋ ಅಧಿಕಾರ ಇಲ್ಲ. ನನ್ನ ಕೈಲದ್ದಾಗೋದು ಇಲ್ಲ ಕಣ್ಣ. ಯಾಕೆ ನಗ್ತಾ ಇದ್ದೀರಾ? ಏನಾಯ್ತು? ಅರ್ಶಿನ ಕುಂಕುಮ ತಗೊಳ್ಳೋ ಅಧಿಕಾರ ಅಂದ್ರೆ ಏನ್ ನಿತ್ಯ? ಅದು ಮದುವೆ ಆದವ್ರಿಗೆ ಮಾತ್ರ ತಗೋಬೇಕು ಅಂತ ನಿಮ್ಗೆ ಯಾರು ಹೇಳಿದ್ರು? ಹೆಣ್ಮಕ್ಳಿಗೆ ಅದು ಹುಡ್ದಾಗ್ಲಿಂದ ಸಿಕ್ಕಿರೋ ಹಕ್ಕು. ಹೆಣ್ಮಕ್ಳನ್ನ ದೇವ್ರ ಥರ ನೋಡೋ ಸಂಸ್ಕೃತಿ ನಮ್ಮದು. ಹಾಗಿದ್ಮೇಲೆ ಇದು ಯಾವತ್ತಿದ್ರು ನಿಮ್ಮ ಸೊತ್ತೆ ಅಲ್ವಾ? ಮದುವೆ ಆದವ್ರು ಮಾತ್ರ ಅರ್ಶಿನ ಕುಂಕುಮ ತಗೋಬೇಕು, ಗಂಡ ಹೋದ್ಮೇಲೆ ಹೂ ಮುಡಿಬಾರ್ದು, ಅರ್ಶಿನ ಹಚ್ಕೋಬಾರ್ದು. ಇದೆಲ್ಲ ಯಾವುದೋ ಕಾಲದಲ್ಲಿ ಯಾರೋ ಹುಟ್ಟಾಕಿರೋ ಪದ್ಧತಿ. ಅದಕ್ಕೆಲ್ಲ ನಾವು ಜೋತ್ ಬೀಳ್ಬೇಕು ಅಂತ ಇಲ್ವಲ್ಲ. ಅದನ್ನೆಲ್ಲ ಮನ್ಸಿನ ತೆಗ್ದಾಕಿ. ಹೆಣ್ಮಕ್ಳಿಗೆ ದೇವ್ರು ಕೊಟ್ಟಿರೋ ಅಧಿಕಾರನ ಸಂಬಂಧಗಳ ಹೆಸರಲ್ಲಿ ಮನುಷ್ಯರು ಕಟ್ಟಾಕೋದು ಸರಿಯಲ್ಲ ಅಲ್ವಾ? ನಿಮಗೆ ಗೊತ್ತಿಲ್ಲದಿರೋ ವಿಷಯನೇ ಇಲ್ಲ ಅಲ್ವಾ? ಇದು ತುಂಬ ಕಾಮನ್ ಆಗಿದೆ, ಎಲ್ರಿಗೂ ಗೊತ್ತಿದೆ. ಇದರಲ್ಲಿ ಇನ್ನೂ ಒಂದಷ್ಟು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಮನೆ ಅಡ್ರೆಸ್ ಬೇರೆ ಕೇಳ್ತಿದೆ. ಯಾವ ಮನೆ ಅಡ್ರೆಸ್ ಕೊಡಲಿ? ಡಾಕ್ಯುಮೆಂಟಲ್ಲಿರೋ ಮನೆ ಅಡ್ರೆಸ್ ಕೊಟ್ಟರೆ ಆಯಿತು. ಈ ವಿವೇಕಣ್ಣಂಗೆ ಫೋನ್ ಮಾಡಿದ್ರೆ ಫೋನೇ ತೆಗಿತಿಲ್ಲ. ಮೇ ಬಿ ಬಿಸಿ. ಏನ್ ಸರ್ ನೀವು ಸರಿಯಾಗಿ ಗುದ್ಬಿಟ್ರಿ. ಇವಾಗ ಇನ್ನೊಂದು ಡಿಚ್ಚಿ ಹೊಡಿರಿ. ರೀ, ಆಲ್ರೆಡಿ ನೋವ್ತಿದೆ, ಇನ್ನೊಂದು ಡಿಚ್ಚಿ ಅಂತೆ. ಏನ್ರಿ ಆಗಿದೆ ನಿಮಗೆ? ಯಾಕೆ ಹಿಂಗೆ ಆಡ್ತೀರಾ ಅವಾಗ? ಅರೆ ಏನ್ ಸರ್ ನೀವು? ಈ ವಿಚಾರ ಎಲ್ಲ ಗೊತ್ತೇ ಇಲ್ವಾ ನಿಮ್ಗೆ? ಈ ವಿಚಾರ ಅಂದ್ರೆ ಯಾವ ವಿಚಾರ? ಅದೇ ಸರ್, ಈ ರೀತಿ ಡಿಚ್ಚಿ ಹೊಡೆದಾಗ ಎರಡೆರಡು ಸಲ ಡಿಚ್ಚಿ ಹೊಡಿಬೇಕು. ಒಂದೇ ಸಲ ಡಿಚ್ಚಿ ಹೊಡೆದ್ರೆ ಕೊಂಬಂದ್ಬಿಡುತ್ತೆ ಅಷ್ಟೇ. ಕೊಂಬ? ಹಾ, ಕೊಂಬಂದ್ಬಿಡುತ್ತೆ ಸರ್. ನಿಮ್ಗೆ ಆಲ್ರೆಡಿ ಇದೆಯಲ್ಲ. ಅಯ್ಯೋ ಇದಲ್ಲ ಸರ್. ಕೊಂಬೆ ಎಗ್ರಿ ಬರುತ್ತೆ. ಡಾಕ್ಟರ್ ಆಗಿ ನಂಗೆ ಗೊತ್ತಿಲ್ಲಲ್ಲ ಅಂತ ಅನ್ಕೋತಿದ್ದೆ. ಅಯ್ಯೋ ಸರ್, ಎಲ್ಲನೂ ಕಾಲೇಜಲ್ಲಿ ಓದೇ ತಿಳ್ಕೊಳಕ್ಕಾಗತ್ತಾ? ನೀವು ಬೇಕಾದ್ರೆ ಹೋಗಿ ಅಜ್ಜಿ ಹತ್ರ ಕನ್ಫರ್ಮೇಶನ್ ತಗೊಳ್ಳಿ. ಈಗ ಮೊದಲು ನೀವು ನಂಗೆ ಡಿಚ್ಚಿ ಹೊಡೀರಿ. ಸರಿ, ನಿಧಾನ ಕಣ್ರಿ, ಮೊದಲೇ ನೋವ್ತಿದೆ. ಇವಾಗ ಸೇಫ್ ಅಲ್ಲ ಸರ್? ಇಷ್ಟು ವರ್ಷ ಆದ್ರೂ ಇದೆಲ್ಲ ನಿಮ್ಗೆ ಗೊತ್ತೇ ಇಲ್ವಾ? ಅಯ್ಯೋ ನೀವು ವೇಸ್ಟ್ ಸರ್. ಚಿಕ್ಕವರಿದ್ದಾಗ ನಾವು ಕ್ಲಾಸ್ಮೇಟ್ಸ್ ಎಲ್ಲ ಈ ವಿಚಾರಕ್ಕೋಸ್ಕರ ಎಷ್ಟು ಜಗಳ ಆಡ್ತಿದ್ವಿ ಗೊತ್ತಾ? ಆದ್ರೂ ಸಿಕ್ಕಾಪಟ್ಟೆ ಮಜಾ ಮಾಡ್ತಿದ್ವಿ. ಸರ್, ಏನ್ ಯೋಚನೆ ಮಾಡ್ತಿದ್ದೀರಾ? ನಾನ್ ನಿಮ್ಮ ಹತ್ರನೇ ಮಾತಾಡ್ತಿರೋದು. ಏನಿಲ್ಲ, ಎಷ್ಟು ಕ್ಯೂಟಾಗಿ ಕಾಣ್ತೀರಿ ಅಂತ ನೋಡ್ತಿದ್ದೆ. ನೀವು ಪಟ ಅಂತ ಮಾತಾಡ್ತಿದ್ರಲ್ಲ, ತುಂಬ ಕ್ಯೂಟಾಗಿ ಕಾಣ್ತಿದ್ರಿ. ಚಳಿ ಚಳಿ ತಾಳೆ ನುಗಿ ಚಳಿಯ ಓಹೋ ಓಹೋ ಹೋ. ನಾನು ಸಾಂಗ್ ಹೇಳ್ಕೊಂಡು ಬಂದರೆ ಇಲ್ಲಿ ಸೀನೇ ನಡೆದಿದೆ. ಏನೋ ಡೀಟೇಲ್ಸ್ ಮಿಸ್ ಆಗ್ತಾ ಇದೆ. ಏನಾಗಿರ್ಬೋದು? ಹೋದ್ಸಲ ನೀನು ಬಂದಾಗ ಒಂದು ಮಾತು ಹೇಳಿದ್ದೆ, ನಿನ್ನ ಮೊಮ್ಮಗನ ಪಕ್ಕ ಒಂದು ಮುದ್ದಾಗಿರೋ ಹುಡುಗಿ ಇರಬೇಕು ಅಂತ. ನೋಡು, ಮುದ್ದಾಗಿರೋ ಸೊಸೆನೇ ಸಿಕ್ಕಿದ್ದಾಳೆ ನಮಗೆ. ಈ ಸರ್ತಿನೂ ಒಂದು ಮಾತು ಹೇಳ್ಬಿಟ್ಟು ಹೋಗ್ತೀನಿ. ಮುಂದಿನ ವರ್ಷ ಅದು ನಿಜ ಆಗಿರಬೇಕು. ಆಯ್ತೇನಮ್ಮ? ದೇವ್ರೆ, ನನ್ನ ಮಗನ ಮದುವೆ ನನ್ನ ಕನಸು ಆಗಿತ್ತು.
ಆದರೆ ಅವನ್ನ ಈ ಥರ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸಿ ಇನ್ನೂ ಎಷ್ಟಂತ ಪರೀಕ್ಷೆ ಮಾಡ್ತೀಯಪ್ಪ? ಮಾಲ್ತಿ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅತ್ತೆ, ಹೀಗೆ ಮನಸ್ಸಲ್ಲೇನೋ ಯೋಚನೆ ಬಂತು. ಅತ್ತಿಗೆ, ಇತ್ತೀಚೆಗೆ ನೀವು ಮನಸ್ಸಲ್ಲೇ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದೀರಾ ಅನ್ಸುತ್ತೆ ಅಲ್ವಾ? ಓ ಎಲ್ಲರೂ ಇಲ್ಲೇ ಇದ್ದೀರಾ? ಒಳ್ಳೇದಾಯ್ತು. ನಂಗೆ ಒಂಚೂರು ಅರ್ಜೆಂಟ್ ಕೆಲಸ ಇದೆ, ಹೋಗ್ಬರ್ತೀನಿ. ಬಾಯ್ 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 ಬಾಯ್. ಅಲ್ಲ, ಇವರು ಇಷ್ಟೊಂದು ಅರ್ಜೆಂಟಲ್ಲಿ ಎಲ್ಲಿಗೆ ಹೋಗ್ತಿದ್ದಾರೆ? ಅಂದಾಗೆ ಹುಡುಗಿ ಯಾರು? ನಿಧಿ ಅಂತ, ನನ್ನ 2ನೇ ಮೊಮ್ಮಗಳು, ನಿತ್ಯನ್ ತಂಗಿ. ನಿತ್ಯ, ಅವ್ಳ್ ಕುಂಕುಮ ಕೊಡು. ತಾಳಿ ತೆಗಿಯಮ್ಮ. ಏನಾಯ್ತಮ್ಮ, ಕತ್ತಲ್ ತಾಳಿನೇ ಕಾಣಿಸ್ತಾ ಇಲ್ಲ? ಇಲ್ಲ, ಅದು ಕುತ್ತಿಗೆಲೇ ಇತ್ತು. ಇತ್ತು ಅಂದ್ರೆ ಈಗೆಲ್ಲೋಯ್ತು? ತಾಳಿ ವಿಷಯದಲ್ಲಿ ಇಷ್ಟೊಂದು ಬೇಜವಾಬ್ದಾರಿನ ನಿನ್ಗೆ? ಅಲ್ಲ, ಅದಕ್ಕೊಂದು ಬೆಲೆ ಇಲ್ವಾ, ಮರ್ಯಾದೆ ಇಲ್ವಾ? ಫ್ಯಾಷನ್ ಫ್ಯಾಷನ್ ಅನ್ಕೊಂಡು ತಾಳಿ ಬಿಚ್ಚಿ ಬದಿಗಿಟ್ರೆ ಹೆಂಗಮ್ಮ? ಕುತ್ತಿಗೆಲಿ ತಾಳಿ ಇಲ್ಲ ಅಂದ್ರೆ ಏನರ್ಥ? ಏನಾಯ್ತು? ಬಿಚ್ಚಿಟ್ಬಿಟ್ಟ? ಅಯ್ಯೋ ಇಲ್ಲ, ನಾನು ಬಿಚ್ಚಿಟ್ಟಿಲ್ಲ. ಎಲ್ಲಿಟ್ಟೆ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಇಟ್ಸ್ ಓಕೆ, ರೂಮಲ್ಲಿ ಇರಬೇಕು, ನಾನು ತಗೊಂಡು ಬರ್ತೀನಿ. ಸೋಕೆ ಅನ್ನೋ ವಿಷಯ ಅಲ್ಲಪ್ಪ ಇದು. ಹೌದು ಕಡ, ಕುತ್ತಿಗೆಲಿ ತಾಳಿ ಇಲ್ಲ ಅಂದ್ರೆ ಅಷ್ಟು ಗೊತ್ತಾಗಲ್ವಾ ಅವಳಿಗೆ? ನಿತ್ಯ, ನೆನಪು ಮಾಡ್ಕೊಳಮ್ಮ. ಎಲ್ಲಾದರೂ ಗಡಿಬಿಡಿಲಿ ಬಿಚ್ಚಿಟ್ಬಿಟ್ಟಿದ್ಯಾ? ಅಥವಾ ಸ್ನಾನಕ್ಕೆ ಹೋದಾಗ ಬಾತ್ರೂಮಲ್ಲಿ ಏನಾದ್ರು ಬಿಟ್ಟಿದ್ಯಮ್ಮ?